ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಕಾದ್ರೆ ನೀವೇ ಅವಳ ಹತ್ರ ಹೋಗಿ ಇರೋ ವಿಚಾರನ ತಿಳಿಸಿ ಸಮಾಧಾನ ಮಾಡಿ. ಆಗ ಅವಳಿಲಿರೋದಕ್ಕೂ ಒಂದು ಮರ್ಯಾದೆ ಇರುತ್ತೆ. ನಾಗು, ಅಳಿಯಂದ್ರೆ ನಾಗು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ನಾಗು ಯಾವತ್ತೂ ಹಾಗೆ ಮಾತಾಡ್ದವಳಲ್ಲ. ಇವತ್ತಿನ ಸಂದರ್ಭ ಅವಳನ್ನು ಹಾಗೆ ಮಾತಾಡ್ಸಿದೆ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಹೇಳಿ ಅಣ್ಣ. ಕೊರಿಯರ್ ಹೋಗಿ ಸೇರ್ತು ತಾನೆ ಅಣ್ಣ, ಕೊರಿಯರ್ ರೀಚ್ ಆಗಿ ತುಂಬ ಹೊತ್ತಾಯ್ತಣ್ಣ. ಮತ್ತೆ ಇನ್ನೂ ಏನೂ ಆಗಿಲ್ವೇನೋ? ಹ್ಞೂ ಅಣ್ಣ, ಗಲಾಟೆ ಆವೇಶ ಒಂದು ಸುಳಿವೂ ಬಂದಿಲ್ಲ ಅಣ್ಣ. ಕೊನೆ ಪಕ್ಷ ಒಂದು ಆವಾಜ್ ಕೂಡ ಬಂದಿಲ್ಲ ಅಣ್ಣ. ಲೈ, ಫೋಟೋ ನೋಡಿದ ತಕ್ಷಣ ಏನಾದರೂ ಒಂದು ಗಲಾಟೆ ಆಗ್ಬೇಕು ತಾನೆ? ಏನೂ ಆಗಿಲ್ಲ ಅಣ್ಣ. ನಾನು 20 ನಿಮಿಷದಿಂದ ಇಲ್ಲೇ ನೋಡ್ತಾ ಇದ್ದೀನಿ. ಈಗಷ್ಟೇ ಒಬ್ರು ಲಾಯರ್ ಬಂದರೂ ಹೋದ್ರಣ್ಣ. ಲೈ, ಸರಿಯಾಗಿ ನೋಡ್ದೆ ತಾನೆ? ಎಂಥ ಮ್ಯಾಟ್ರ್ ಕಳ್ಸಿದ್ದೀನಿ, ಪೊಲೀಸ್ ಬರೋ ಜಾಗದಲ್ಲಿ ಲಾಯರಕ್ಕೆ ಬರ್ತಾನೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಣ್ಣ. ಮೋಸ್ಟ್ಲಿ ಹೊಡೆದು ಬಡ್ದು ಗಲಾಟೆ ಮಾಡಿದ್ರೆ ಕೇಸ್ ಆಗುತ್ತೆ ಅಂತ ಆ ಸೂರ್ಯ ಕಾನೂನು ಹೆಲ್ಪ್ ತಗೋತಿದ್ದಾನೆ ಅನ್ಸುತ್ತೆ. ಅವನು ಸಿಕ್ಕಾಪಟ್ಟೆ ಬುದ್ಧಿವಂತ ಕಣೋ. ವೇಟ್ ಮಾಡು, ನಿಂಗೆ ಗೊತ್ತಾಗುತ್ತೆ. ಅಲ್ಲೇನೋ ಹೆಚ್ಚು ಕಮ್ಮಿ ಆದರೂ ನಂಗೆ ಇಮಿಡಿಯೇಟಾಗಿ ಕಾಲ್ ಮಾಡು, ಅರ್ಥ ಆಯ್ತಾ? ಆಯ್ತಣ್ಣ, ಒಂದು ಸಣ್ಣ ಎಲೆನೂ ಅಳ್ಳಾಡಿದ್ರು ನಿಮ್ಗೆ ಹೇಳ್ತೀನಣ್ಣ. ನಾನು ಗಾಡಿನ ರಿಪೇರಿ ಮಾಡೋ ಥರ ಡೌ ಮಾಡ್ಕೊಂಡು ಆ ಕಡೆನೇ ನೋಡ್ಕೊಂಡಿರ್ತೀನಣ್ಣ. ಸರಿ. ಸುರಭಿ, ಅಮ್ಮ ಸುರಭಿ, ಸುರಭಿ, ನೀನೆಲ್ಲೂ ಹೋಗ್ಬೇಕಾಗಿಲ್ಲ ಕಣೆ. ಅಳಿಯಂದ್ರು ಮನ್ಸು ಬದಲಾಯಿಸ್ಕೊಂಡಾಯ್ತು. ಮಾ ಸುಮ್ನಿರಮ್ಮ, ನನ್ ಖುಷಿಗೋಸ್ಕರ ನೀನೇನೋ ಹೇಳ್ಬೇಡ. ಸುರಭಿ, ನಿಜ ಹೇಳ್ತಾ ಇದ್ದೀನಿ ಕಣೆ. ನಿಜ ಹೇಳ್ತಾ ಇದ್ಯಾ? ಅಳಿಯಂದ್ರೆ ಬಾಯಿ ಬಿಟ್ಟು ಹೇಳಿದ್ರು ನೀನೆಲ್ಲೂ ಹೋಗ್ಬೇಕಾಗಿಲ್ಲ ಅಂತ. ಸೂರ್ಯ ಯಾಕಮ್ಮ ಇದ್ದಕ್ಕಿದ್ದ ಹಾಗೆ ಹೇಳ್ತಾನೆ? ನೀನೇ ಹೇಳ್ದಿಯಲ್ಲೇ, ಅಳಿಯಂದ್ರ ಮನ್ಸು ಬದಲಾಯಿಸಬೇಕು ಅಂದ್ರೆ ಅಂತ ಒಂದ್ ಪರಿಸ್ಥಿತಿನ ದೇವ್ರೇ ನಿರ್ಮಾಣ ಮಾಡ್ಬೇಕು ಅಂತ. ನೀನ್ ಅದ್ ಯಾವ ಗಳಿಗೆಲ್ ಹೇಳ್ದೇವೋ ಏನೋ, ದೇವ್ರು ನಿನ್ ಪ್ರಾರ್ಥನೆ ಕೇಳಿಸ್ಕೊಂಡು ತಥಾಸ್ತು ಅಂದ್ಬಿಟ್ಟ. ಅಮ್ಮ, ಅದೇನಾಯ್ತು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀಯಾ? ನೋಡು, ನಾನು ನಿಮ್ಮಪ್ಪ ಇಬ್ರು ನಿನ್ ಜೊತೆನೆ ಬಂದ್ಬಿಡ್ತೀವಿ ಅಂತ ನಮ್ ನಿರ್ಧಾರ ಹೇಳಕ್ ಹೋದ್ವಿ. ನಾವು ಸುರಭಿ ಜೊತೆ ಹೋಗ್ತೀವಿ ಅಂತ ನಮ್ ನಿರ್ಧಾರ ಹೇಳಿದ್ವಿ. ಅದಕ್ಕೆ ಅಳಿಯಂದ್ರು ಬೇಡ ಅಂತ ಹೇಳಿ ಒಂದು 5 ನಿಮಿಷ ಆಗಿರ್ಲಿಲ್ಲ ಕಣೆ, ಅಷ್ಟ್ರಲ್ಲಿ ಲಾಯರ್ ಬಂದ್ಬಿಟ್ರು. ನಿಮ್ ತಾತ ನಮ್ ಇಡೀ ವ್ಯಾಪಾರ ವ್ಯವಹಾರದ ಹಕ್ಕೆಲ್ಲ ಸೂರ್ಯ ಮತ್ತು ಸುರಭಿ ಹೆಸರಲ್ಲಿ ಮಾಡಿದ್ದಾರೆ. ಇನ್ಮೇಲೆ ಏನೇ ಕೆಲಸ ಆಗ್ಬೇಕಾದ್ರೂ ಇಬ್ರು ಒಟ್ಟಿಗೆ ಸಹಿ ಹಾಕಿದ್ರೆ ಮಾತ್ರ ನಡೆಯೋದು ಅಂತ ಹೇಳಿದ್ರು. ನಿಮ್ ತಾತ ಆ ರೀತಿ ಹಕ್ಕನ್ನ ಬರ್ಸಿಟ್ಟಿದ್ದಾರಂತೆ ಕಣೆ. ಒಟ್ನಲ್ಲಿ ನಿಮ್ ತಾತನ ಆಶೀರ್ವಾದದಿಂದ ನೀನ್ ಇಲ್ಲೇ ಉಳ್ಕೊಳ್ಳಾಗಾಯ್ತು. ತಾತಂಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ, ಏನೇ ಮಾಡಿದ್ರು ಸೂರ್ಯನನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದಕ್ಕೆ ಸಂಬಂಧದ ಮುಖಾಂತರ ಗಂಟು ಹಾಕಕ್ಕಾಗದೇ ಇರೋದನ್ನ ಕಾನೂನಿನ ಮುಖಾಂತರ ಗಂಟು ಹಾಕ್ಸಿದ್ದಾರೆ ಅಷ್ಟೇ. ಲೇ, ಇದಕ್ ನೀನ್ ಖುಷಿ ಪಡೋದ್ ಬಿಟ್ಟು ಮತ್ತೆ ಯಾಕೆ ರಾಗ ಎಳಿತಾ ಇದೀಯಾ? ಅಮ್ಮ, ಈಗ ಇಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಸೂರ್ಯನನ್ನ ಇಲ್ಲೇ ಇರಕ್ ಹೇಳ್ತಾ ಇದ್ದಾನೆ ಹೊರತು ಮನ್ಸ್ಫೂರ್ತಿಯಾಗಿ ಏನ್ ಹೇಳ್ತಿಲ್ವಲ್ಲ. ನೋಡು ನೋಡು ನೋಡು, ನೀನ್ ಮತ್ತೆ ಕ್ಯಾತ ತೆಗಿಬೇಡ. ಹೇಗೋ ಒಂದ್ ಸಮಸ್ಯೆ ಬಗೆಹರಿತಲ್ಲ ಅಂತ ನಾನಿದ್ರೆ ನೀನ್ ಮತ್ತೆ ಇದನ್ನ ಎಳೆದಾಡಕ್ ನೋಡ್ತೀಯಲ್ಲ. ಅಮ್ಮ, ಈ ಮನೇಲಿರೋರ್ ಎಲ್ರ ಆಸೆನೂ ಒಂದೇ, ನಾನು ಸೂರ್ಯ ಒಂದಾಗ್ಬೇಕು ಅನ್ನೋದು. ಆದ್ರೆ ನನ್ನ ಒಪ್ಕೊಳ್ಳೋರು ಇನ್ನು ನನ್ನ ಅನುಮಾನ ದೃಷ್ಟಿಯಿಂದ ನೋಡ್ತಿರ್ಬೇಕಾದ್ರೆ ನಾನು ಹೇಗ್ ಸಹಿಸ್ಕೊಳ್ಳಿ ಹೇಳಮ್ಮ? ಸತ್ಯಮೂರ್ತಿಯವ್ರು ತಗೊಂಡಿರೋ ನಿರ್ಧಾರದಿಂದ ಆ ಹುಡುಗಿ ಅಲ್ಲೇ ಉಳ್ಕೊಳ್ಳೋ ಹಾಗಾಯ್ತು ಅಂತ ಊರ್ ಜನ ನಂಬಿದ್ರು ನನ್ ಮನ್ಸಿಗಿದ್ ಸರಿ ಅನ್ಸ್ಬೇಕಲ್ವಮ್ಮ? ನೋಡಮ್ಮ,
ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ನಾನು ಮನೆ ಬಿಟ್ಟು ಹೋಗೋದಂತೂ ಗ್ಯಾರಂಟಿ. ಲೇ ಸುರಭಿ, ಇದ್ರಲ್ಲಿ ಸ್ವಾಭಿಮಾನದ ಪ್ರಶ್ನೆ ಏನೇ ಬಂತು? ಇನ್ನೇನಮ್ಮ,